ಸೆಂಟ್ರಲ್ ಇರ್ತದ್ರಿ ಫಿಲ್ದಿಯಾಗಿ ಇರಬಾರ್ದು ಅಲ್ಲ. ಹೇಳ್ತಾ ಅವರ ಈಸಿ ಆಕ್ಟಿವಿಟೀಸ್ ಎಲ್ಲ ಬ್ಯೂಟಿಫುಲ್ ಆಗಿ ಹಾಕ್ಬಿಡೋಣ, ಅದೇ ಕವರ್ ಹಾಕ್ಬಿಡ್ತಾರೆ. ಆಮೇಲೆ ಇವರು DDPಗೆ ಕರೀರಿ, ಚೈಲ್ಡ್ ಪ್ರೊಟೆಕ್ಷನ್ ಆಫೀಸರ್, ಚೈಲ್ಡ್ ಪ್ರೊಟೆಕ್ಷನ್ ಅವ್ರಿಗೆಲ್ಲ ಒಂದು ಕ್ಲಾಸ್ ಕೊಟ್ಬಿಡಿ, ಎಲ್ಲ ಒಂದು ಪೋಸ್ಟರ್ಸ್ ನೀಟಾಗಿ ಹಾಕ್ಬಿಡಿ ಎಲ್ಲ ಕಡೆ. ನೋಡಿ ಸೆಂಟ್ರಿಂದ ಎಷ್ಟು ಮಾಡಿದ್ದಾರೆ. IEC ಆಕ್ಟಿವಿಟಿ ಬೂತ್ ಅಂತ ಹೇಳಿ ವಿಲ್ ಇನ್ವಾಲ್ವ್ ದೆಮ್. ಒಂದು ವಾಲಂಟಿಯರ್ಸ್ ಜೊತೆಯಲ್ಲಿ ಮತ್ತೆ 109 ಅದನ್ನೆಲ್ಲ ಒಂದು ಪಟ್ಟಿ ಮಾಡಿಸಿ. ಒಳ್ಳೆದಾಯ್ತು ನೋಡಿ, ಎಷ್ಟು ಜನ ಫ್ರೆಂಡ್ಸ್ ಇದೆ ಪಾಪ ಮಕ್ಕಳು ಆಯಿತು. ಕಾಟದ ಮನೋದಕ್ಕೆ ಬಾರಿ ಕೊಡಬೇಕಾಗುತ್ತೆ 1 ಕಿಲೋಮೀಟರ್ ಪಾಪ ಎಲ್ಲಿಂದ ಕೊಡ್ತಾರೆ. ಇಲ್ಲಿ ಬಂದು ಟೌನ್ ಸೆಂಟರ್ ಕಚೇರಿಗಳೆಲ್ಲ ಇಲ್ಲೇ ಇದೆ ಮೇಡಮ್. ಹಳೆ ಬಸ್ ಸ್ಟ್ಯಾಂಡ್ ಇದೆ ಮೇಡಮ್, ಅದು ಹಳೆ ಬಸ್ ಸ್ಟ್ಯಾಂಡ್ ಇದೆ. ಹಾಸನ ಕಡೆಯಿಂದ ಬಂದರೆ ಇದು 3rd ಸ್ಟಾಪ್ ಈ ಕಡೆ ಹಳೆಗೆರೆ. ಏನಾಗುತ್ತೆ ಮೇಡಮ್, ಯಾರು ಮಾತು ಕೇಳಲ್ಲ, ಕಾಲೇಜ್ ಮಕ್ಕಳು ಉಲ್ಟಾನೇ ಮಾತಾಡ್ತಾರೆ ಮೇಡಮ್. ನಾವು ಎಷ್ಟು ಹೇಳಿದ್ರು ಇಲ್ಲ, ಇವ್ರ ಮಾತನ್ನ ಯಾರು ಕೇಳಲ್ಲ. ಪೊಲೀಸ್ ಮನೆಯಿಂದ ಬರಬೇಕಾದ್ರೆ ಕಾಲೇಜ್ ಯೂನಿಫಾರ್ಮ್ ಇರುತ್ತೆ, ಬ್ಯಾಗ್ನಲ್ಲಿ ಇನ್ನೊಂದು ಜೊತೆ ಬಟ್ಟೆ ಇಟ್ಕೊಬಿಡ್ತಾರೆ. ಇಲ್ಲಿ ಬಂದ ತಕ್ಷಣ ಮೇಡಮ್ ಇವಾಗ ಕಾಲೇಜ್ ಹೋಗ್ಲಂದು ಇಲ್ಲೇ ಶರ್ಟ್ ಚೇಂಜ್ ಮಾಡ್ತಾರೆ. ಓವರ್ ಹೆಡ್ ಟ್ಯಾಂಕ್ ಇಲ್ಲ, ಸಂಪ್ ಇಲ್ಲ, ಕುಡಿಯೋ ನೀರಿಲ್ಲ, ಡಸ್ಟ್ಬಿನ್ಸ್ಗಳಿಲ್ಲ. ಎಷ್ಟು ಫಿಲ್ದಿ ಆಗಿದೆ, ಎಷ್ಟು ಗಲೀಜಾಗಿದೆ ಅಂದರೆ ನೋಡಿದ್ರೆ ಸಿಕ್ಕನಿಂಗ್. ಅಲ್ಲಿ ಬಂದರೆ ತಲೆ ಸುತ್ತಿ ಬೀಳ್ಬೇಕಷ್ಟೇ ನಾವು. ಪ್ಲೀಸ್ ಕಮ್ ಅಂಡ್ ಬೇಸಿಕಲಿ ರೆಕ್ಟಿಫೈ ಆಲ್ ದೋಸ್ ಥಿಂಗ್ಸ್. ನಾಟ್ ಓನ್ಲಿ ಸಕಲೇಶ್ಪುರ, ನಿಮ್ಮ ಎಲ್ಲ ಎಷ್ಟು ತಾಲೂಕು ನಿಮ್ಮದು? 3 ತಾಲೂಕಾ? ಬೇಲೂರು, ಅರಸೀಕೆರೆ 3 ತಾಲೂಕು ವಿಸಿಟ್ ಮಾಡಿ ನಿಮ್ಗೆ ರಿಪೋರ್ಟ್ ಮಾಡಿ. ಆದರೂ ಸಕಲೇಶ್ಪುರ ಫಸ್ಟ್ ಮಾಡಿ. ಬೇಲೂರು ಅಷ್ಟೇ ವರ್ಸ್ಟ್ ಇದೆ. ಪ್ಲೀಸ್ ವಿಸಿಟ್ ಆ್ಯಂಡ್ ನನಗೆ ರಿಪೋರ್ಟ್ ಮಾಡಿ. ಇದು ಓಲ್ಡ್ ಬಸ್ ಸ್ಟ್ಯಾಂಡ್ ಇತ್ತು ನಮ್ಮ ಮಾಡಿಕೊಂಡು ನನಗೆಲ್ಲ ರಿಪೋರ್ಟ್ ಮಾಡಿ. ಐ ಹ್ಯಾಡ್ ಎ ಮೀಟಿಂಗ್, ನಿಮ್ಗೆ ಗೊತ್ತಿದೆ, ನಾನು ಹೇಳಿದೆ ನಿಮಗೆಲ್ಲ. ನೀವು ಸೈಡ್ ಇಲ್ಲ ಮೇಡಮ್, ಎಲ್ಲ ಕಡೆ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಎಂತ ಚೆನ್ನಾಗಿದೆ, ಬನ್ನಿ ಸಕಲೇಶ್ಪುರ ನೋಡಿ. ಜಸ್ಟ್ ವಿಸಿಟ್ ಆ್ಯಂಡ್ ರಿಪೋರ್ಟ್ ಇಟ್ಟು ಅವ್ರು ಯಾರು ಬ್ಲೇಡಿ. ನನಗಂತೂ ಏನು ಕೇಳಿದ್ರು ಚಿಕ್ಕಮಂಗ್ಳೂರು, ನೀವು ಕೇಳಲ್ಲ, ಅವರು ಕೇಳಲ್ಲ. ಹೂ ಇಸ್ ದಟ್ ಫೆಲೋ? ನನಗೆ ಈಗ ಇಮಿಡಿಯೇಟಾಗಿ ಫೋನ್ ಮಾಡಕ್ಕೆ ಹೇಳಿ ನನಗೆ. ಹಂಗಂದ್ರೆ ಅವ್ರು 7-8 ವರ್ಷದಿಂದ ಅಲ್ಲೇ ಇದ್ದಾರೆ. ಟಿಕೆಟ್ ಮಾಡಿಸಿಲ್ಲ ನೀವು? ಪಬ್ಲಿಕ್ ಪ್ಲೇಸು, ಜನ ಓಡಾಡೋ ಜಾಗದಲ್ಲಿ ಶೆಡ್ಗಳು ಹಾಕೊಂಡು ಏನ್ರಿ ಅದು? ಶಾಸ್ತ್ರ ಮೇಡಮ್, ಈಗ ಅದನ್ನೆಲ್ಲ ನಾವು ಈ ಮನಸ್ಸಲ್ಲಿ ನಾನು ಅಷ್ಟಪಟ್ಟು ಮಾಡ್ತೀನಿ, ಸುತ್ತಕೋಟೆ ಎಲ್ಲ ಮಾಡ್ತಿದ್ದೀನಿ. ಅಲ್ಲಿ ಅವ್ರನ್ನ ನೀವು ಮುಟ್ಟಬೇಡಿ ಅಂತಲೇ ಹೇಳಿದ್ರು. ಇವರು ಒಂದು 10 ಜನಕ್ಕೆ ನಾನು ಈಗ ನೋಟಿಸ್ ಕೊಟ್ಟು ಒಂದು 5 ಜನ ನೋಟಿಸ್ ಕೊಡ್ತೀನಿ, ಟಿಕೆಟ್ ಮಾಡ್ತೀನಿ. ಅದು ಯಾವ ಕೋರ್ಟ್ ಆದೇಶ ಈಗ ತಗೊಂಡ್ಬಂದು ಫಸ್ಟ್ ಅವ್ರಿಗೆ ಟಿಕೆಟ್ ಮಾಡಿ ಆಗೋದು ಏನಿದೆ ಸ್ಟೇ ಆಗ ಲೈಕ್ ಈಗ ಅದಕ್ಕೆ ಹೇಳಿದ್ದಾರೆ, ನೋಟಿಸ್ ಕೊಡಿ, ಟಿಕೆಟ್ ನೋಟಿಸ್ ಯಾವಾಗ ಏನು ಗೊತ್ತಾಯಿತು? ದನಗಳು ಬರ್ತವೆ, ನಾಯಿಗಳು ಬರ್ತವೆ, ತರಕಾರಿಗಳು, ಕಸ ಚೆಕ್ ಮಾಡಿ. ಅದು ಕೋರ್ಟ್ ಆದೇಶ ಏನಿದೆ ಚೆಕ್ ಮಾಡಿ. ಸ್ಟೇ ಆರ್ಡರ್ ಇದೆನಾ, ಏನಿದೆ, ಅದು ಏನು 10 ವರ್ಷದಿಂದ ಏನು ಸ್ಟೇ? ಯಾರು ಮುಂದೆ ಈಗ ರೀಸೆಂಟಾಗಿ ಇದೆ ಮೇಡಮ್, ಲಾಸ್ಟ್ ಇಯರ್ ಹೋಗಿದೆ ಮೇಡಮ್. 10 ವರ್ಷ ಯಾರು ಇಲ್ಲಿ ರಿಮೂವ್ ಮಾಡ್ತಿಲ್ಲ ಮೇಡಮ್. ಎಲ್ಲಿದೆ ತಗೊಂಡ್ಬಂದು ಅವ್ರನ್ನೇ ಟೆಕ್ಸಿ ಅಂತ ಹೇಳಲ್ಲ, ಅವ್ರಿಗೇ ಅಲೋ ಮಾಡಿ. ಬಟ್ ನಾ ಪ್ರಾಪರ್ ಮ್ಯಾನರಿಸಮಲ್ಲಿ ಮಾಡೋಕ್ಕೆ ಹೇಳಿ. ಈಗ ಈ ಮಳಿಗೆಗಳೆಲ್ಲ ಕೊಟ್ಟಿದ್ದೀರಾ? ಓಪನ್ನೇ ಮಾಡಿಲ್ಲ ಮೇಡಮ್.
ಕ್ಲೋಸ್ ಮಾಡಿ ಇಟ್ಕೊಂಡಿದ್ದೀವಿ. ಕನ್ಸ್ಟ್ರಕ್ಷನ್ ಆಗ್ತಾನೆ ಹಿಂಗೆ ಬಿದ್ದಿದೆ. ಈಗ ನಗರದಲ್ಲಿ ನಾವು ಗ್ರ್ಯಾಂಟ್ ಅಪ್ಲಿಕೇಶನ್ ಮಾಡಿ ಅಲ್ಲ ಅಟ್ಲೀಸ್ಟ್ ಒಂದು ರಿಪೇರ್ ಮಾಡಿ ಎಲ್ಲ ಒಂದು ಇದಕ್ಕಾದ್ರೂ ಆಕ್ಷನ್ ಮಾಡಿ ನಿಮ್ಗೊಂದು ರಿಸೋರ್ಸ್ ಬರೋದು, ರೆವೆನ್ಯೂ ಬರೋದಾ, ದುಡ್ಡು ಬರೋದಾ? ಮತ್ತೆ ಈಗ ರಿಪೇರ್ ಮಾಡಿ ಮೇಡಮ್, ಈಗ ಮಾಡ್ತೀವಿ ಮೇಡಮ್. ಮತ್ತೆ ಈಗ ಆಲ್ರೆಡಿ ಇರೋದನ್ನು ಯೂಸ್ ಮಾಡಕ್ಕೆ ಬರೋದಾ? ಇಲ್ಲ ಮೇಡಮ್, ಕನ್ಸ್ಟ್ರಕ್ಷನ್ ಆಗಿಲ್ಲ. ಒಳಗಡೆ ಎಲ್ಲ ಶೀಟ್ಗಳು ಹಾಕ್ತಿದ್ದೀರಾ? ಭೇಟಿ ನೀಡಿದ್ದಾರೆ. ದಿಢೀರ್ ಭೇಟಿ ನೀಡಿ ಎಲ್ಲರಿಗೂ ಆಶ್ಚರ್ಯ ಆಗಿದೆ. ಹಳೆ ಬಸ್ ನಿಲ್ದಾಣ, ಹೊಸ ಬಸ್ ನಿಲ್ದಾಣ, BM ರಸ್ತೆ ಎಲ್ಲವನ್ನು ಅವರೇ ಖುದ್ದಾಗಿ ವಾಕ್ ಮಾಡಿ ಪರಿಶೀಲನೆ ಮಾಡಿ ಜನಗಳಿಂದ ಸಮಸ್ಯೆಯನ್ನು ಆಲಿಸಿದ್ದಾರೆ. ನಿಜವಾಗ್ಲೂ ಕೂಡ ಖುಷಿಯಾಗುತ್ತೆ. ನಮಸ್ಕಾರ ಮೇಡಮ್, ಸಕಲೇಶ್ಪುರ ಇವತ್ತು ವಿಸಿಟ್ ಮಾಡಿದ್ರಿ, ನಿಮಗೇನು ಅನಿಸ್ತಾ ಇದೆ ಅದ್ರ ಬಗ್ಗೆ ದಯವಿಟ್ಟು ನಮ್ಮದು. ನಿಮಗೆ ಗೊತ್ತಿರೋ ಹಾಗೆ ಸಕಲೇಶ್ಪುರ ಒಂದು ಸುಂದರವಾದ ನಗರ. ಹೇಳಬೇಕು ಅಂದರೆ ಮಲೆನಾಡಿನ ಹೆಬ್ಬಾಗಿಲು. ಇಲ್ಲಿಂದನೇ ನಮ್ಮ ಘಟ್ಟಗಳಿಗೆ ಹೋಗಬೇಕಾಗ್ತದೆ. ಅಷ್ಟು ಸುಂದರವಾದ ನಗರ ನಾವು ಸುಂದರವಾಗಿ ಇಡಬೇಕಾಗಿರೋದು ಸಹ ನಮ್ಮ ಕರ್ತವ್ಯ ಇದೆ. ನಮಗೆ ಅನೇಕ ದೂರುಗಳು ಬಂದಿತ್ತು. ಆ ನಿಟ್ಟಿನಲ್ಲಿ ನಾನಿವತ್ತು ನಮ್ಮ ಎಲ್ಲ ಅಧಿಕಾರಿಗಳೊಂದಿಗೆ, ನಮ್ಮ ಮುನ್ಸಿಪಾಲಿಟಿ ಅಧಿಕಾರಿಗಳು, ಸಿಬ್ಬಂದಿ, ಕಂದಾಯ ಅಧಿಕಾರಿಗಳು, ತಹಸೀಲ್ದಾರರು ಮತ್ತು ಎಲ್ಲ ಇತರ ಇಲಾಖೆಯ ಎಲ್ಲ ಅಧಿಕಾರಿಗಳೊಂದಿಗೆ ನಾವು ಪರಿಶೀಲನೆಯನ್ನು ಮಾಡಿದಾಗ ಇಲ್ಲಿ ಅನೇಕ ಸಮಸ್ಯೆಗಳಿರೋದು ಕಂಡು ಬಂದಿದೆ. ನಾವು ಈ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯಗತ ಮಾಡ್ತಾ ಇದ್ದೇವೆ. ಯಾಕಂದರೆ ಪ್ರತಿ ವಾರ ನಾವು ಸಿಟಿ ರೌಂಡ್ಸಲ್ಲಿ ಹೋದಾಗ ಇವತ್ತು ಅರ್ಲಿ ಮಾರ್ನಿಂಗ್ ನಮ್ಮ ಸಕಲೇಶ್ಪುರ ಸಿಟಿ ರೌಂಡ್ಸ್ಗೆ ಬಂದಿದ್ದೇವೆ. ನಮ್ಮ ಫುಟ್ಪಾತಿಂದ ಹಿಡಿದು ರಸ್ತೆಗಳು, ಎಸ್ಪೆಷಲಿ KSRTC ಪಾರ್ಕಿಂಗ್ ಸಮಸ್ಯೆಗಳು, ಅನೇಕ ಸಮಸ್ಯೆಗಳು ನಮಗೆ ಇಲ್ಲಿ ಕಂಡು ಬಂದಿದೆ. ಒಂದು ಸಭೆಯನ್ನು ನಡೆಸಿ ಖಂಡಿತ ಈ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರ ಇದ್ದೇ ಇರುತ್ತೆ, ಅದನ್ನು ನಾವು ಕಂಡುಕೊಳ್ತೀವಿ ಅಂತ ಹೇಳಿ. ಈಗ ನೀವು ಈ ಫುಟ್ಪಾತ್ ಎಲ್ಲ ಕಂಪ್ಲೀಟ್ ಒತ್ತುವರಿ ಆಗಿತ್ತು. ಈಗ ನೀವು ಸ್ಥಳದಲ್ಲೇ ನಮ್ಮ ಪುರಸಭೆಯ ಮುಖ್ಯಾಧಿಕಾರಿ ಮಹೇಶ್ವರಪ್ಪ ಅವರಿಗೆ ಆದೇಶ ಮಾಡಿದ್ದೀರಿ, ಎಲ್ಲ ಕ್ಲಿಯರ್ ಮಾಡಿ ಅದನ್ನು ಫುಟ್ಪಾತ್ ಸಾರ್ವಜನಿಕರಿಗೆ ತಿರುಗಾಡೋದಕ್ಕೆ ಅದು ಮಾಡಿಕೊಡ್ಬೇಕು ಅಂತ. ಅದ್ರ ಬಗ್ಗೆ ಒಂದು ಸ್ವಲ್ಪ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಗರ ಸ್ವಚ್ಛವಾಗಿ ಇರಬೇಕು ಅಂತಂದರೆ ಎಲ್ಲರ ಪಾತ್ರ ಇರ್ತದೆ, ನಮ್ಮ ನಾಗರಿಕರ ಪಾತ್ರ ಇರ್ತದೆ. ನಾವು ಎಷ್ಟೇ ಕಸವನ್ನು ನಾವು ನಮ್ಮ ಪೌರ ಕಾರ್ಮಿಕರು ತೆಗಿತಾ ಹೋದರೂ ಇಲ್ಲಿ ನಮಗೆ ಕಂಡು ಬಂದಿದ್ದು ಅಂದರೆ ಮತ್ತೆ ತೆಗೆದುಕೊಂಡು ಹೋಗಿ ಅಲ್ಲೇ ನಾಗರಿಕರು ಅಲ್ಲೇ ಎಸಿತಾ ಇರ್ತಾರೆ. ದಯವಿಟ್ಟು ನನ್ನಲ್ಲಿ ನಾಗರಿಕರಲ್ಲಿ ಕೋರಿಕೆ ಅಂದರೆ ಹಾಗೆ ಮಾಡಬೇಡಿ. ಯಾಕಂದರೆ ನಮ್ಮ ಕಾರ್ಪೊರೇಷನ್ ಸಿಬ್ಬಂದಿ ಜೊತೆಯಲ್ಲಿ ನೀವು, ಮುನ್ಸಿಪಾಲ್ಟಿ ಸಿಬ್ಬಂದಿ ಜೊತೆಯಲ್ಲಿ ನೀವು ಕೈ ಜೋಡಿಸ್ಬೇಕಾಗ್ತದೆ. ಕಸವನ್ನು ಎಲ್ಲಂದರೆ ಅಲ್ಲೇ ಎಸೆಯೋದು. ನಾನು ಇವತ್ತು KSRTC ಬಸ್ ಸ್ಟಾಪಲ್ಲಿ ನೋಡ್ತಾ ಇದ್ವಿ, ನಮ್ಮ ಬಸ್ ಸ್ಟ್ಯಾಂಡಲ್ಲಿ ಎಲ್ಲಂದರೆ ಅಲ್ಲೇ ಗುಟಕ ಮತ್ತು ಇತರೆಯನ್ನು ಉಗಿದಿರೋದು ಕಂಡು ಬರ್ತದೆ. ದಯವಿಟ್ಟು ಹಾಗೆ ಮಾಡಬೇಡಿ. ಇದು ನಿಮ್ಮ ನಗರ, ನಮ್ಮ ನಗರ. ಹಾಗಾಗಿ ನಾವು ಅದನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕಾಗಿರೋದು ಪ್ರತಿಯೊಬ್ಬರ ಕರ್ತವ್ಯ. ಇನ್ನು ಫುಟ್ಪಾತಲ್ಲಿ ಬಂದರೆ ನೋಡಿ, ಫುಟ್ಪಾತ್ ಇರೋದು ಪಾದಚಾರಿಗಳಿಗೆ, ಅಲ್ಲಿ ಅಂಗಡಿಗಳಿಗೆ, ಅಂಗಡಿ ಮುಕ್ಕಟ್ಟುಗಳಿಗೆ ಮತ್ತು ಇತರೆ ಕೆಲಸಗಳಿಗೆ ಅಲ್ಲ. ದಯವಿಟ್ಟು ಪಾದಚಾರಿಗಳಿಗೆ ಬಿಟ್ಟುಕೊಡಿ ಅದನ್ನು, ಫುಟ್ಪಾತನ್ನು, ಪಾದಚಾರಿಗಳನ್ನು. ಜೊತೆಯಲ್ಲಿ ರಸ್ತೆಗಳಲ್ಲಿ ಈಗ ನೋಡಿ, ರೋಡ್ ಸೇಫ್ಟಿಯ ಬಗ್ಗೆ ನಾವು ಮಾತಾಡ್ತೇವೆ. ಈಗ ನಾವು ಅದನ್ನೇ ಸಭೆಯನ್ನು ತೆಗೆದುಕೊಳ್ತಾ ಇದ್ದೀವಿ. ಫುಟ್ಪಾತ್ ಎಲ್ಲಿ ಕ್ಲಿಯರ್ ಇರ್ತದೋ ಆಗ ಜನಗಳು ಅದನ್ನು ಬಳಸ್ತಾರೆ, ರಸ್ತೆಗಳು ಫ್ರೀ ಆಗ್ತದೆ. ಇಲ್ಲಾಂದರೆ ಏನಾಗ್ತದೆ, ಜನಗಳು ರಸ್ತೆಗೆ ಬರ್ತಾರೆ, ವಾಹನಗಳಿಗೆ ಹಿಟ್ ಆ್ಯಂಡ್ ರನ್ ಕೇಸ್ಗಳು ತುಂಬ ಆಗ್ತಾ ಇರ್ತದೆ, ಸೇಫ್ಟಿ ಇರೋದಿಲ್ಲ ಜನಗಳಿಗೆ. ಹಾಗಾಗಿ ನಮ್ಮ ಕೋರಿಕೆ ಅಂದರೆ ಫುಟ್ಪಾತ್ ಕ್ಲಿಯರೆನ್ಸ್ ಫಸ್ಟ್ ಆಗಬೇಕು. ಆಮೇಲೆ ಅತಿಕ್ರಮ ಇಲ್ಲಗಾಗಿರೋದನ್ನು ನಾವು ತೆರವುಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಮತ್ತು ಇದಕ್ಕೆ ಸಂಪೂರ್ಣ ಜನರ ಸಹಕಾರ ನಾನು ಕೋರ್ತೀನಿ. ಈಗ ನೀವು ಈ ಸಮಸ್ಯೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಚಿಕ್ಕಮಗಳೂರು ಡಿವಿಷನ್ಗೆ ಸೇರಿದೆ ಸಕಲೇಶ್ಪುರ. ಹಾಸನ ಡಿವಿಷನಲ್ಲಿ ಹಿಂದೆ ಇತ್ತು, ಈಗ ಚಿಕ್ಕಮಗಳೂರು ಡಿವಿಷನ್ಗೆ ಸೇರಿರೋದ್ರಿಂದ ಮತ್ತೆ ಪುನಃ ಹಾಸನ ಡಿವಿಷನ್ಗೆ ಸೇರಬೇಕು ಅಂತಕ್ಕಂಥ ಡಿಮ್ಯಾಂಡ್ ತುಂಬಾ ಇದೆ ತುಂಬ ವರ್ಷಗಳಿಂದ. ಮಾನ್ಯ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಸರ್ಕಾರದ ಗಮನಕ್ಕೆ ತಗೊಬಂದು ಇದೊಂದು ಹಾಸನ ಡಿವಿಷನ್ಗೆ ನೀವು ಸೇರಿಸಿದರೆ ಸಮಸ್ಯೆ ಸಾಕಷ್ಟು ಬಗೆಹರಿಯುತ್ತೆ. ಖಂಡಿತ ಇದ್ರ ಬಗ್ಗೆ ನಾವು ಮಾತಾಡ್ತೀವಿ. ಥ್ಯಾಂಕ್ ಯು.